ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರೇ, ನಾವಿವತ್ತು ಅರ್ಬನ್ ಡಾಬಾ ಅಂತ ಒಂದು ರೆಸ್ಟೋರೆಂಟ್ಗೆ ಹೊರಟಿದ್ದೇವೆ. ನಾವು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿ ಹೊರಟಿದ್ವಿ. ಈ ರೆಸ್ಟೋರೆಂಟ್ಗೆ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂತ ನೀವು ಈ ವಿಡಿಯೋನ ಫುಲ್ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ಬನ್ನಿ ಇವತ್ತಿನ ವ್ಲಾಗನ್ನು ನಾವು ಶುರು ಮಾಡುವ. ಹಾಯ್ ಫಿಲಿಮು, ಹಾಯ್ ಕಿಕಿ, ಹಾಯ್ ಹಾಯ್. ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಿಯ ಗೆಳತಿ ತೇಜಸ್ವಿನಿ. ಇವತ್ತು ನಾವು ನಮ್ಮ ಫ್ಯಾಮಿಲಿ ಜೊತೆ ಅರ್ಬನ್ ಡಾಬಾ ಅಂತ ಒಂದು ಇಲ್ಲಿ ಬಹರಿನಲ್ಲಿ ಒಂದು ರೆಸ್ಟೋರೆಂಟ್ ಉಂಟು, ಅಲ್ಲಿಗೆ ನಾವು ಬಂದಿದ್ದೇವೆ ಡಿನ್ನರ್ ಮಾಡಲಿಕ್ಕೆ. ಇವತ್ತೇನೋ ಒಂದು ಅವ್ರದ್ದು ಅರ್ಬನ್ ಡಾಬಾದಲ್ಲಿ ಉಂಟಲ್ಲ ಬುಫೆ ಉಂಟಂತೆ. ಸೊ ನಾವು ಇಲ್ಲಿ ತನಕ ಅಲ್ಲಿದ್ದು ಬುಫೆ ಟ್ರೈ ಮಾಡಲಿಲ್ಲ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೇವೆ. ಬನ್ನಿ, ಬುಫೆ ಟ್ರೈ ಮಾಡಿದ್ಮೇಲೆ ನಾನು ನಿಮಗೆ ಅದರ ಟೇಸ್ಟ್, ಫುಡ್ ಇದು ರಿವ್ಯೂ ನಾನು ಎಂಡ್ ಆಫ್ ದ ವಿಡಿಯೋ ನಾನು ಕೊಡ್ತೇನೆ. ಹೇಗುಂಟು ಅದರ ಟೇಸ್ಟ್, ಅವರ ಸರ್ವಿಸ್ ಮತ್ತು ಅವರ ಆಂಬಿಯನ್ಸ್ ಎಲ್ಲ ಹೇಗುಂಟು ಅದು ಎಂಡ್ ಆಫ್ ದ ವಿಡಿಯೋ. ಸೊ ಫುಲ್ ವಿಡಿಯೋ ನೋಡಲಿಕ್ಕೆ ಮರಿಬೇಡಿ. ಅಲ್ಲಿ ಸ್ವಲ್ಪ ಪಾರ್ಕಿಂಗ್ ಇದ್ದು ಸಮಸ್ಯೆ ಉಂಟು, ಅದಕ್ಕೆ ನಾವಿಲ್ಲಿ ಸೈಡಲ್ಲಿ ಒಂದು ಪಾರ್ಕಿಂಗ್ ಏರಿಯಾ ಅಂತ ಉಂಟು. ಸೊ ನಾವು ಅಲ್ಲಿಗೆ ಬಂದು ನಾವು ಪಾರ್ಕಿಂಗ್ ಅನ್ನು ಮಾಡಿದ್ವಿ. ಇವಾಗ ಅರ್ಬನ್ ಡಾಬಾ ರೆಸ್ಟೋರೆಂಟ್ ಅಂತ ಹೋಗುವ. ನಮ್ಮ ಕೀಕಿ ನೋಡಿ ರೆಡಿ ಆಗಿದ್ದಾರೆ. ಕೀಕಿ ಹಾಯ್ ಬನ್ನಿ. ಹಾಯ್, ಹೌ ಆರ್ ಯು? ಹೌ ಡು ಯು ಡು? ಕನಕಿ ಜಾನ ಪೊಯ್ ಟಾಟಾ ಬಾಯ್. ನಮ್ಗಿಂತ ಫಾಸ್ಟ್ ಕೀಕಿ ಹೋಗ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಸ್ವಲ್ಪ ಅರ್ಬನ್ ಡಾಬಾ ರೆಸ್ಟೋರೆಂಟ್ ಬಗ್ಗೆ ತಿಳಿಯುವ. ಈ ಅರ್ಬನ್ ಡಾಬಾ ರೆಸ್ಟೋರೆಂಟ್ ಇರುವುದು ಅದ್ಲಿಯ ಬಹರಿನಲ್ಲಿ. ಇದು ಮಧ್ಯಾಹ್ನ 12 ಗಂಟೆಗೆ ಓಪನ್ ಆಗುತ್ತೆ, ರಾತ್ರಿ 11:30 ತನಕ ಇರುತ್ತೆ. ಬಟ್ ಟೈಮಿಂಗ್ ವೇರಿ ಆಗ್ಬೋದು. ನೀವು ಅದಕ್ಕೆ ರೆಸ್ಟೋರೆಂಟ್ ಇದು ಕಸ್ಟಮರ್ ಸರ್ವಿಸ್ ಡೆಸ್ಕ್ಗೆ ಕಾಲ್ ಮಾಡಿ ಕೇಳ್ಬೋದು. ಈ ರೆಸ್ಟೋರೆಂಟ್ ಡಿಲಿಷಿಯಸ್ ಆದ ನಾರ್ತ್ ಇಂಡಿಯನ್ ಫುಡ್ ಅನ್ನು ಸರ್ವ್ ಮಾಡ್ತಾರೆ. ಇವರದ್ದು ಫೇಮಸ್ ಡಿಶ್ ಅಂದ್ರೆ ಗ್ರಿಲ್ ಅಂತ ಹೇಳ್ಬೋದು. ಸೂಪರ್ ಆಗಿರುತ್ತೆ, ಯಾವಾಗಲೂ ಸಖತ್ತಾಗಿರುತ್ತೆ ಟೇಸ್ಟಿ. ಇವರದ್ದು ಎಂಟ್ರೆನ್ಸ್ ಅಲ್ಲಿ ಒಳ್ಳೆ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ವಾಲ್ ಅಲ್ಲಿ, ಡಾಬಾ ವೈಬ್ಗೋಸ್ಕರ ಅಂತ ಹೇಳ್ಬೋದು. ಇಲ್ಲಿ ಮೆನ್ಯೂಗೋಸ್ಕರ ಬುಕ್ ಕೊಡಲ್ಲ, ಬಟ್ ನೀವು ಇದನ್ನು ಸ್ಕ್ಯಾನ್ ಮಾಡಿದರೆ ಈ ಬಾರ್ ಕೋಡ್ ಅನ್ನು ಫುಲ್ ಮೆನ್ಯೂ ನಿಮಗೆ ಶೋ ಆಗುತ್ತೆ ನಿಮ್ಮ ಫೋನಲ್ಲಿ. ಸೊ ಆಮೇಲೆ ನೀವು ಆರ್ಡರ್ ಮಾಡ್ಬೋದು. ನಾವು ಆ್ಯಕ್ಚುಲಿ ಇಲ್ಲಿ ಬುಫೆ ಉಂಟಂತ ಬಂದಿದ್ದು, ಬಟ್ ಇವಾಗ ಹೇಳ್ತಾ ಇದ್ದಾರೆ ಡಿನ್ನರಲ್ಲಿ ಇಲ್ಲ ಬುಫೆ, ಲಂಚಲ್ಲಿ ಉಂಟು ಅಂತ. ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ 8 PM to 11 PM ಅಂತ ಹೇಳಿದ್ದಾರೆ. ಬಟ್ ಅಪ್ಡೇಟ್ ಮಾಡಲಿಕ್ಕೆ ಅವರು ಮರ್ತೋಗಿದ್ದಾರೆ. ಏನು ಮಾಡೋದು? ಓಕೆ, ನಮ್ಮದೊಂದು ಫೇವ್ರೆಟ್ ಉಂಟು, ಯಾವಾಗಲೂ ತಗೊಳ್ಳೋದು ನಾನ್ ವೆಜ್ ಮಿಕ್ಸ್ ಗ್ರಿಲ್. ಸೊ ನಾವು ಅದನ್ನು ಆರ್ಡರ್ ಮಾಡಿದ್ದೇವೆ. ಯಾವಾಗಲೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡೋ ಇವತ್ತು ಹೇಗೆ ಉಂಟು ಅಂತ. ನಮಗೆ ಹಪ್ಪಳ ಕೊಟ್ಟರು, ಆಮೇಲೆ ಅದ್ರ ಜೊತೆ ಮಿಂಟ್ ಚಟ್ನಿ. ಇದು ಯಾವಾಗಲೂ ಕೂಡ ನಮಗೆ ಸಿಗುತ್ತೆ ಕಾಂಪ್ಲಿಮೆಂಟರಿ ಆಗಿ. ಇದೇ ತಿಂಡಿಗೆ ಚೆನ್ನಾಗಿರೋದು. ಫಸ್ಟಿಗೆ ಹಸ್ಬೆಂಡ್ ನೋಡಿ ಚಂದ ಉಂಟಾ? ನಾವು ಆರ್ಡರ್ ಮಾಡಿದ ಬಾರ್ಬಿಕ್ಯೂ ಮಿಕ್ಸ್ ಗ್ರಿಲ್ ಫೈನಲಿ ಬಂತು. ಇವರದ್ದು ಪ್ರೆಸೆಂಟೇಷನ್ ಮಾತ್ರ ಸಖತ್ತಾಗಿ ಉಂಟು. ಇದರಲ್ಲಿ ಮಟನ್ ಶೀಖ್ ಕಬಾಬ್ ಮತ್ತು ಚಿಕನ್ ಶೀಖ್ ಕಬಾಬ್ ಮತ್ತು ಚಿಕನ್ ತಂದೂರಿ, ಗ್ರೀನ್ ಚಿಕನ್, ಫಿಶ್ ತಂದೂರಿ ಮತ್ತು ಚಿಕನ್ ಟಿಕ್ಕಾ, ಅದರ ಜೊತೆಗೆ ಆನಿಯನ್ ಸಲಾಡ್ ಕೂಡ ಇತ್ತು ಸೈಡಲ್ಲಿ. ಟೇಸ್ಟ್ ಮತ್ತು ಕ್ವಾಂಟಿಟಿ ವೈಸ್ ಹೇಳಬೇಕಾದ್ರೆ ಪ್ರೈಸ್ಗೆ ಓಕೆ. ಇದರದ್ದು ಪ್ರೈಸ್ BD6 ಅಂದರೆ 6 ದಿನಾರ ಬಹರಿನಿದು. ಅದರ ಜೊತೆಗೆ ನಮಗೆ ನಾನ್ ಕೂಡ ಸಿಗುತ್ತೆ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೂಡ ಕೇಳ್ಬೋದು. ಬಾಲಿವುಡ್ ಸಾಂಗ್ಸನ್ನೆಲ್ಲ ಪ್ಲೇ ಮಾಡ್ತಾರೆ. ಫುಡ್ ಪರವಾಗಿಲ್ಲ, ಟೇಸ್ಟಿಯಾಗಿ ಉಂಟು. ಇಂಡಿಯನ್ ಟಚ್ ಕೂಡ ಉಂಟು ಫುಡ್ಡಲ್ಲಿ. ಇಲ್ಲಿ ತನಕ ಗ್ರಿಲ್ಸ್ ನಾನು ಕಮ್ಮೂರು ಮತ್ತು ಮಟನ್ ಶೀಖ್ ಕಬಾಬ್ ಟೇಸ್ಟ್ ಮಾಡಿದೆ. ಚಂದ ಉಂಟು, ಸೂಪರ್ ಆಗಿದೆ. ಈ ಗ್ರಿಲ್ಲನ್ನು ಉಂಟಲ್ಲ ಫುಲ್ ತಿನ್ನುವಷ್ಟರಲ್ಲಿ ನಿಮ್ಮ ಟಮ್ಮಿ ಫುಲ್ ಆಗಿರುತ್ತೆ. ಸೊ ಪುನಃ ನಮಗೆ ಆರ್ಡರ್ ಮಾಡಲಿಕ್ಕೆ ಧೈರ್ಯ ಇರಲಿಲ್ಲ, ಯಾಕೆ ಸುಮ್ಮನೆ ಫುಡ್ಡನ್ನು ವೇಸ್ಟ್ ಮಾಡೋದಂತ. ಸೊ ಕೇಕಿಗೆ ಏನಾದರೂ ಬೇಕಲ್ವ, ಅದಕ್ಕೆ ನಾವು ಜೀರಾ ರೈಸ್ ಅವಳಿಗೆ ಆರ್ಡರ್ ಮಾಡಿದ್ವಿ. ನೋಡಿ ಎಂಟ್ರೆನ್ಸ್ ಇದು ವಾಲ್ ಎಷ್ಟೊಂದು ಸಖತ್ತಾಗಿ ಪೇಂಟ್ ಮಾಡಿದ್ದಾರೆ ಅಂತ. ಇಲ್ಲಿ ತುಂಬ ಮಂದಿ ಬಂದು ಉಂಟಲ್ಲ ಫೋಟೋ ಕ್ಲಿಕ್ ಮಾಡ್ತಾರೆ. ಇದೊಂದು ಹೇಳ್ಬೋದು ಫೋಟೋ ಬೂತ್ ಥರ ಮಾಡಿದ್ದಾರೆ. ಇಲ್ಲಿ ಕಾರ್ ಶೇಪ್ ಇದು ಒಂದು ಚೇರ್ ಥರ ಮಾಡಿದ್ದಾರೆ. ತುಂಬಾ ಯೂನಿಕ್ ಡಿಸೈನ್.
ನನ್ನ ಪಾಪಗಂತೂ ಇದು ತುಂಬಾ ಇಷ್ಟ ಆಯ್ತಾ ಅಂತ ಪುನಃ ಹೋಗಿ ಉಂಟಲ್ಲ ಅದ್ರ ಮೇಲೇನೆ ಕೂತ್ಕೊಳ್ತಾ ಇದ್ಲು. ಇಲ್ಲಿ ಬರ್ದಿದ್ದಾರೆ ನೋಡಿ, ಸಾಡ್ಡಾ ಹಕ್ ಐತ್ಯ ರಕ್, ಪಂಜಾಬಿ ವರ್ಡ್ ಇರಬೇಕು ಇದು. ಅವಳು ದೇವ್ರಂತ ಅನ್ಕೊಂಡು ಕೈ ಮುಗಿತಾ ಇದ್ದಾಳೆ. ಅದಕ್ಕೆ ನಾವು ಅವಳಿಗೆ ಹೇಳ್ತಾ ಇದ್ದೇವೆ ಇದು ದೇವ್ರಲ್ಲ, ಇದು ನಾರ್ಮಲ್ ಪೇಂಟಿಂಗ್ ಅಂತ. ಮನೆಯಲ್ಲಿ ಸಾಯಿಬಾಬಾನ್ಗೆ ಇವಳು ಯಾವಾಗಲೂ ಕೈ ಮುಗಿತಾಳಲ್ವ, ಸೊ ಅದನ್ನು ಸಾಯಿಬಾಬಾ ಅಂತಲೇ ಅನ್ಕೊಂಡಿದ್ದಾಳೆ ನನ್ನ ಪಾಪು. ರೆಸ್ಟೋರೆಂಟ್ ಹೊರಗಡೆಯಿಂದ ಹೀಗೆ ಕಾಣುತ್ತೆ. ನಾವು ಅರ್ಬನ್ ಡಾಬಾದಲ್ಲಿ ಬುಫೆ ತಿನ್ಲಿಕ್ಕೆ ಅಂತ ಬಂದದ್ದು. ಬಟ್ ಅನ್ಫಾರ್ಚುನೇಟ್ಲಿ ಅವರ ಇನ್ಸ್ಟಾಗ್ರಾಮ್ ಪೇಜನ್ನು ಇನ್ನೂ ಕೂಡ ಅಪ್ಡೇಟ್ ಮಾಡಲಿಲ್ಲ. ಬಟ್ ನಾವು ತಿಳಿಸಿ ಬಂದ್ವಿ, ಒಳ್ಳೆದ್ರಲ್ಲಿ ನಾವು ಹೇಳಿದ್ವಿ. ಆ್ಯಕ್ಚುಲಿ ನೀವು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬುಫೆ ಎವ್ರಿ ಫ್ರೈಡೇ ಈವ್ನಿಂಗ್ 8 PM ಇಂದ 11 PM ಅಂತ ಹಾಕಿದ್ದೀವಿ, ಅದನ್ನು ಅಪ್ಡೇಟ್ ಮಾಡಿ ಅಂತ. ಅದಕ್ಕೆ ಒಳ್ಳೇದು ಮಾಡಿ ರಿಪ್ಲೈ ಮಾಡಿದ್ರು, ಥ್ಯಾಂಕ್ ಯು ಅಂತ ಕೂಡ ಹೇಳಿದರು, ಅಪ್ಡೇಟ್ ಮಾಡ್ತೇನೆ ಅಂತ ಕೂಡ ಹೇಳಿದರು. ದಟ್ ವಾಸ್ ಸೋ ನೈಸ್ ಆಫ್ ದೆಮ್. ಹಾಗಾಗಿ ಯಾರಾದರೂ ಇಲ್ಲಿಗೆ ಬುಫೆ ಟ್ರೈ ಮಾಡಲಿಕ್ಕೆ ಬರೋದಾದರೆ ನೀವು ಆಫ್ಟರ್ನೂನ್ ಬುಫೆ ಉಂಟಂತೆ, ಲಂಚ್ಗೆ ಬನ್ನಿ. ಲಂಚ್ ಟೈಮಿಂಗ್ ಹೇಳಿದರು, ಇವಾಗ ನೆನಪೋಯ್ತು. ಬಟ್ ಬರೋದಾದರೆ ಪ್ಲೀಸ್ ಅವರಿಗೆ ಒಮ್ಮೆ ಕಾಲ್ ಮಾಡಿ ಕನ್ಫರ್ಮ್ ಮಾಡಿ ಬುಫೆ ಉಂಟಾ ಇಲ್ವಾ ಅಂತ. ಆಮೇಲೆ ನೀವು ಬನ್ನಿ, ದಟ್ಸ್ ಅ ಬೆಟರ್ ಆಪ್ಷನ್. ಯಾಕಂದರೆ ನಾನು ಆ್ಯಕ್ಚುಲಿ ಬುಫೆ ಟ್ರೈ ಮಾಡಲಿಕ್ಕೆ ಬಂದದ್ದು. ಆದರೆ ನನಗೆ ಬುಫೆ ಇದು ಸಿಗಲಿಲ್ಲ, ಬುಫೆ ಟ್ರೈ ಮಾಡುವ ಎಂತ ಹೇಳೋದು ಆಪರ್ಚುನಿಟಿ ಸಿಗಲಿಲ್ಲ. ಬಟ್ ಖಂಡಿತವಾಗ್ಲೂ ನಾನು ಇಲ್ಲಿಗೆ ಬರ್ತೇನೆ ಮಧ್ಯಾಹ್ನ ಲಂಚ್ಗೆ. ಆಮೇಲೆ ಬಂದು ನಾನು ನಿಮಗೆ ಹೇಳ್ತೀನಿ ಬುಫೆ ಹೇಗುಂಟು ಅಂತ. ಫುಡ್ ಬಗ್ಗೆ ನೋ ಕಮೆಂಟ್ಸ್. ಫುಡ್ ಉಂಟಲ್ಲಿ ತುಂಬಾ ಚೆನ್ನಾಗಿತ್ತು, ಫುಡ್ ತುಂಬಾ ಟೇಸ್ಟಿಯಾಗಿತ್ತು. ಬಟ್ ಸರ್ವಿಸ್ ಹೇಳಬೇಕಾದ್ರೆ ತುಂಬ ಡಿಲೇ ಮಾಡ್ತಾಯಿದ್ರು. ಸ್ಟಾಫ್ಸ್ ಇದ್ದರು ಅಲ್ಲಿ, ಬಟ್ ಸ್ಟಿಲ್ ಎಂತ ಹೇಳ್ತಾರೆ, ಸ್ಟಾಫ್ಸಾ ಅಲ್ಲ ವೆಯ್ಟರ್ಸ್ನವರು ಇದ್ದರು. ಬಟ್ ಸ್ಟಿಲ್ ಏನು ಹೇಳ್ತಾರೆ, ತುಂಬಾ ಡಿಲೇ ಆಗ್ತಾಯಿತ್ತು. ಆ್ಯಂಬಿಯನ್ಸ್ ಒಳ್ಳೆಯದುಂಟು. ಬಟ್ ಅದೇ ನನಗೆ ಫುಡ್ ನಾವು ಹೇಳಿದ ಮೇಲೆ ಉಂಟಲ್ಲಿ ತುಂಬ ವೆಯ್ಟ್ ಮಾಡಬೇಕಿತ್ತು ನಮ್ಮ ಆರ್ಡರ್ಗೋಸ್ಕರ. ಅದೇ ಸ್ವಲ್ಪ ನನಗೆ ಏನು ಹೇಳೋದು ಮೈನಸ್ ಅಂತ ಆಯಿತು ಅಷ್ಟೇ. ಡಬ್ಬದ ಫುಡ್ ರಿವ್ಯೂ ಬಗ್ಗೆ ಹೇಳಬೇಕಾದ್ರೆ ನಾನು ಫುಡ್ಗೆ ಔಟ್ ಆಫ್ 10 ಉಂಟಲ್ಲಿ 9.5 ಕೊಡ್ತೀನಿ. ಸರ್ವಿಸ್ ಆ್ಯಕ್ಚುಲಿ ನಾನು 7 ಕೊಡ್ತೀನಿ 10ಅಲ್ಲಿ. ಆಮೇಲೆ ನನ್ನ ಆ್ಯಂಬಿಯನ್ಸ್ ಉಂಟಲ್ಲಿ ಸಖತ್ತಾಗಿ ಉಂಟು, ಚೆಂದ ಆಗುತ್ತೆ ನಿಮಗೆ ಅಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೆಲ್ಲ. ಡಾಬಾ ಫೀಲ್ ಅಂತೂ ಇಲ್ಲ, ಬಟ್ ಆ ಟೈಪ್ ಇದೆಲ್ಲ ಒಳಗಡೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಆರ್ಕಿಟೆಕ್ಚರ್ ಎಲ್ಲ ಉಂಟಲ್ಲ ಆ ಥರ ಮಾಡಿದ್ದಾರೆ. ಸೊ ನಾವು ಬಂದ್ವಿ ಮ್ಯಾಕ್ಡೊನಾಲ್ಡ್ಸ್ಗೆ. ಸೊ ನೋಡಿ, ನಾನು ತಂದೆ ಐಸ್ ಕ್ರೀಮ್. ನನ್ನ ಕೀಕಿಗೆ ಐಸ್ ಕ್ರೀಮ್ ಬೇಕಿತ್ತು. ಸೊ ನನ್ನ ಕೀಕಿಗೆ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಸೊ ಇಲ್ಲಿ ಎಲ್ಲರಿಗೂ ಕೋಲ್ಡ್ ಆಗ್ತುಂಟು, ಆದರೆ ನನ್ನ ಕೀಕಿ ಅಮ್ಮನಿಗೆ ನೋಡಿ ಐಸ್ ಕ್ರೀಮ್ ತಿನ್ನೋದು. ಡ್ಯಾಡಿಗೆ ಕೂಡ ಅವಳು ಕೊಡಲ್ಲ ಐಸ್ ಕ್ರೀಮ್ನ, ಸ್ವಲ್ಪ ಕೂಡ ಕೊಡಲಿಲ್ಲ. ಹಾಯ್ ಅಲ್ಲ ಬಾಯ್ ಹೇಳುವ ಸಮಯ. ನನ್ನ ಪಾಪುಗೆ ನೋಡಿ, ನಾನು ಮ್ಯಾಕ್ಡೊನಾಲ್ಡ್ಸ್ಗೆ ಹೋಗಿ ಅಲ್ಲಿ ಐಸ್ ಕ್ರೀಮ್ ತಂದು ಕೊಟ್ಟೆ. ಆಮೇಲೆ ನಮಗೋಸ್ಕರ ನಾವು 7up ತಂದಿದ್ದೇವೆ, ಅದು ಕೂಡ ಇವಳಿಗೆ ಬೇಕಂತೆ. ನಾವು ಆ್ಯಕ್ಚುಲಿ ಕೊಡೋದಿಲ್ಲ, ನೋಡಿ ಶೋ ಆಫ್. ಸುಮ್ಮನೆ ಯಾಕೆ ಹಠ ಹಿಡಿತಾಳೆ, ಹೇಗೋ ಅವಳಿಗೆ ಸಿಗೋದಿಲ್ಲ ಅಂತ ಕೊಟ್ಟಿದ್ದು, ಆದರೂ ಕೂಡ ಹಠ ಹಿಡಿತಾಳೆ. ಓಕೆ, ನಾನು ಫುಡ್ ಬಗ್ಗೆ ನಿಮಗೆಲ್ಲ ರಿವ್ಯೂ ಎಲ್ಲ ಕೊಟ್ಟಿದ್ದೇನೆ ಅಂತ ಅನಿಸುತ್ತೆ. ಕಿರಿಸ್ತಾ ಇದ್ದಾಳೆ. ಫೈನಲ್ ಆಗಿ ಹೇಳಬೇಕಂದ್ರೆ ಫುಡ್ ಸೂಪರ್ ಆಗಿ ಉಂಟು. ನೀವು ಹೋಗಿ ಯಾರಾದರೂ ಬಹರಿನಲ್ಲಿದ್ದರೆ ನೀವು ಖಂಡಿತವಾಗ್ಲೂ ಒಮ್ಮೆ ಹೋಗಿ ಆ ಫುಡ್ಡನ್ನು ಟ್ರೈ ಮಾಡಿ. ಒಂದು ವೇಳೆ ನೀವು ಅರ್ಬನ್ ಡಾಬಾಗೆ ಆಲ್ರೆಡಿ ವಿಸಿಟ್ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಹೇಗಿತ್ತು ಫುಡ್, ಹೇಗಿತ್ತು ಅವರ ಸರ್ವಿಸ್ ಅಂತ. ಹಾಗೆಯೇ ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಉಂಟು, ಅದನ್ನು ಕೂಡ ಫಾಲೋ ಮಾಡಿ. ನಾನು ಬಹರಿನಲ್ಲಿ ಹಲವಾರು ರೆಸ್ಟೋರೆಂಟ್ ಇದು ವಿಸಿಟ್ ಮಾಡಿದ್ದೇನೆ. ಅದರಲ್ಲಿ ಒಂದು 2-3 ರೆಸ್ಟೋರೆಂಟ್ ಇದ್ದು ನಾನು ವಿಡಿಯೋ ಕೂಡ ಮಾಡಿದ್ದೇನೆ. ಅದು ಆಲ್ರೆಡಿ ನನ್ನ ಚಾನಲಲ್ಲಿ ಉಂಟು. ಸಪ್ರೇಟ್ ಆದ ಒಂದು ಪ್ಲೇ ಲಿಸ್ಟೇ ಮಾಡಿದ್ದೇನೆ, ಬುಫೆ ರೆಸ್ಟೋರೆಂಟ್ ಅಂತ. ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಬುಫೆ ರೆಸ್ಟೋರೆಂಟ್ ಅಲ್ಲಿ ಬಾರ್ಬಿಕ್ಯೂ ನೇಷನ್ ಉಂಟು, ಫೇಮಸ್ ಆಗಿ ಉಂಟು, ಇವಾಗ ಕರೆಂಟ್ಲಿ ಟ್ರೆಂಡಿಂಗ್ ಇನ್ ಬಹರಿನ್ ಅಂತ ಹೇಳ್ಬೋದು. ಸೊ ಅಲ್ಲಿ ಆ ವಿಡಿಯೋ ಕೂಡ ನಾನು ಹಾಕಿದ್ದೇನೆ, ಪ್ಲೀಸ್ ಹೋಗಿ ಅಲ್ಲಿ ವಾಚ್ ಮಾಡಿ. ಒಂದು ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಿಮ್ಮ ವ್ಯೂಸ್ ಅಥವಾ ಥಾಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಿಮ್ಮೆಲ್ಲರನ್ನು ನಾನು ಭೇಟಿ ಆಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಮೋರ್ ಅವರ್ ವಿಡಿಯೋಸ್.